ನಮಸ್ತೆ ಬಂಧುಗಳೇ ಎಲ್ರಿಗೂ. ತುಂಬ ದಿನಗಳ ನಂತರ ಯಾಕೆ ಕುರಿಗಳು ಫಾರಮಿಗೆ ಬಂದಿದ್ದೀನಿ ಅಂತ ಅನ್ಕೊತಾ ಇದ್ರಿ. ಗೊತ್ತು, ತುಂಬಾ ಗ್ಯಾಪ್ ಆಯಿತು. ನೀವು ಕೂಡ ಸುಮಾರು ಜನ ಫೋನ್ ಮಾಡಿದ್ದೀರಿ, ಕೆಲವರು ಬೇರೆ ಬೇರೆ ವೀಡಿಯೋದಲ್ಲೆಲ್ಲ ಕಾಮೆಂಟ್ ಹಾಕಿದ್ದೀರಿ. ಏನಣ್ಣ ಏನಾಯಿತು ನಿಮ್ಮದು ಫಾರಮು, ಕುರಿ ಫಾರಮ್ ಮಾಡಿದ್ರಲ್ಲ ಅಂಥೇಳಿ. ಕುರಿ ಫಾರಮ್ನಲ್ಲಿ ನೀವು ನೋಡಿದಂಗೆ 70 ಮರಿಗಳನ್ನು ತರಿಸಿದ್ವಲ್ಲ, ಅದ್ರಾಗೆ ಖಾಲಿಯಾಗಿ ಇನ್ನೊಂದು 40 ಉಳಿದಿದೆ. ಒಂದು 75ರಲ್ಲಿ 35 ಮರಿಗಳು ಸೇಲಾಗಿದೆ, ಇನ್ನೂ 40 ಮರಿಗಳಿದ್ದಾವೆ. ಈಗ ಅಪ್ಡೇಟ್ ಏನಪ್ಪ ಅಂತೇಳಿದ್ರೆ, ಒಂದಿಷ್ಟು ಬದಲಾವಣೆ ಮಾಡ್ಕೊಂಡಿದ್ವಿ ನಾವು. ಏನು ಅಂತಂದರೆ, ಈ ಪಕ್ಕದಲ್ಲಿ ತಗಡು ಶೀಟ್ ಇತ್ತು, ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ಆ ಮ್ಯಾಟನ್ನ ಪಕ್ಕ ಮೆಸ್ ಕಾಣ್ತಾ ಇದೆ, ಆ ಮೆಶ್ ಹತ್ರ ತಗಡು ಶೀಟ್ಗಳನ್ನು ಹಾಕ್ಸಿದ್ವಿ. ಆದರೆ ಇವು ಚಿಕ್ಕವಿದ್ದಾಗ ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಬೆಳೀತಾ ಬಂದಾಗ ಆ ಶೀಟಿಗೆ ಚೆನ್ನಾಗಿ ಉಜ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ಅಥವಾ ಆ ಶೀಟ್ ಮೈ ತಿಕ್ಲಿಕ್ಕೆ ಸ್ಟಾರ್ಟ್ ಆದಾಗ ಸೌಂಡ್ ಅಕ್ಕಪಕ್ಕ ಎಲ್ಲ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ಅದು ಏನು ಮಾಡಿದ್ವಿ, ತೆಗೆದು ಆ ಶೀಟ್ನ ಸದ್ಯಕ್ಕೆ ಪಕ್ಕದಲ್ಲಿ ಮೆಶ್ ಹಾಕಿದ್ದೀವಿ. ಮೆಶ್ಶು ಇದರಿಂದ ಏನು ಅಂದರೆ, ಒಂದಿಷ್ಟು ಬೇಸಿಗೆಯಲ್ಲಿ ಗಾಳಿನೂ ಕೂಡ ಚೆನ್ನಾಗಿ ಬರ್ತಾಯಿದೆ. ನೋಡ್ತಾ ಇದ್ರಿಲ್ಲ ಈ ಕಡೆ ಮೆಶ್ಶು, ಗಾಳಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ, ಸೇಫ್ ಇದೆ ಗಾಳಿ, ತುಂಬ ತಂಪಿದೆ ವಾತಾವರಣನೂ ಕೂಡ. ಮೊದಲೇ ಮಾಡಬೇಕಿತ್ತು ಅಂತ ಅಂದರೆ ನೀವು, ಬಟ್ ನಾವೇ ಮಾತು ಕೇಳಿಲ್ಲ. ಆದರೆ ಈಗ ನೀವು ನೋಡ್ತಾ ಇದ್ದೀರಿ ರೈಟ್ ಸೈಡಲ್ಲಿ ಇದು ಮೆಶ್ಶು, ಮತ್ತು ನಮ್ಮ ಅಳಿಯ ಮತ್ತದು ಮೆಶ್ಶು ವೆಲ್ಡರ್ ಕರೆಸಿ ತಗಡೆಲ್ಲ ತೆಗ್ಸಿ ಹಾಕ್ಸಿದ್ದಾನೆ. ಪ್ಲಸ್ ಪಾಯಿಂಟ್, ಒಳ್ಳೆ ಗಾಳಿ ಬರ್ತಾಯಿದೆ. ಬಿಸಿಲು ಅಂದರೆ ಸ್ವಲ್ಪ ಜಳ ನೋಡ್ತಾ ಇದ್ದೀವಿ, ದಿನೇ ಜಳ ಜಾಸ್ತಿ ಆಗ್ತಾಯಿದೆ. ಸ್ವಲ್ಪ ಬಿಸಿಲು ಇದನ್ನ ಗಾಳಿನೂ ಕೂಡ ಕೆಳಗೆ ಬೀಸ್ತಾ ಇರೋ ಕಾರಣಕ್ಕೆ ತುಂಬ ಫ್ರೀಯಾಗಿ, ತುಂಬ ಚೆಂದಾಗಿ ಇದು. ಸ್ವಲ್ಪ ಮೊದಲು ಸೆಕೆ ಆದಾಗ ಏನಾಗ್ತಾಯಿತ್ತು, ಮೇವು ಸ್ವಲ್ಪ ಸರಿ ತಿಂತಿರಲಿಲ್ಲ, ನೀರು ಸರಿಯಾಗಿ ಕುಡಿತಾ ಇರಲಿಲ್ಲ, ಹೋಗೋದು ಮೂಲೆಗೆ ಮಲಗೋದು ಅಂತ. ಬಟ್ ಈಗ ಸದ್ಯಕ್ಕೆ ನೋಡಿದ್ರೆ ತಗಡು ಶೀಟು ಹೀಗೆ ತಾಕೊಂಡು ಕುತ್ಕೊಂಡಾಗಲೇ ಅದು ಸೌಂಡ್ ಜಾಸ್ತಿ. ಆಮೇಲೆ ಕೆಲವು ಹಾಯ್ತವೆ, ಜೋರಾಗಿ ಹಾಯೋದ್ರಿಂದ ಏನಾಗುತ್ತೆ, ಸೌಂಡು ಸಪ್ಪಳ ಜಾಸ್ತಿ ಆಗಿ ಅಕ್ಕಪಕ್ಕ ಸ್ವಲ್ಪ ಗಲಾಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಈ ಥರ ವ್ಯವಸ್ಥೆ ಮೆಷನ್ನು ಹಾಕ್ಕೊಂಡಿದ್ದೀವಿ. ಮತ್ತು ರೀಕನ್ಸ್ಟ್ರಕ್ಷನ್ನಿಗೆ ಮತ್ತು ದುಡ್ಡು ಖರ್ಚಾಯ್ತರಣ ಅಂತ ಅನ್ಬೋದು, ಏನು ಮಾಡೋಕ್ಕಾಗಲ್ಲ. ಮತ್ತು ಮರಿಗಳು ಚೆನ್ನಾಗಿರ್ತವೆ ಅಂದಾಗ ಸ್ವಲ್ಪ ಮಧ್ಯೆ ಮಾರ್ಪಾಡುಗಳು ಮಾಡ್ತಿರ್ಬೇಕು. ನೀವು ಯಾರಾದರೂ ಹೊಸ್ದಾಗಿ ಶೆಡ್ ಮಾಡೋದು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಷ್ಟೆ. ಗಮನದಲ್ಲಿ ಇಟ್ಕೊಂಡು ಅದನ್ನು ಮುಂದುವರೆದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಕೆಲವೊಂದು ಸಣ್ಣ ಪುಟ್ಟವಿರ್ತಾವಲ್ಲ, ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಅಂದಹಾಗೆ ಮತ್ತೊಂದು ಅಪ್ಡೇಟ್ ಏನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಈ ಸಂದರ್ಭದಲ್ಲಿ ಹೆಚ್ಚಾಗಿ ಈಗ ನಾವು ಮೆಕ್ಕೆಜೋಳ ಫೀಡಲ್ಲಿ ಬಳಸ್ತೀವಿ. ಮೆಕ್ಕೆಜೋಳ ಫೀಡಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದಾದ್ರೂ ಕ್ಯಾಟಲ್ ಫೀಡನ್ನು ಬಳಸ್ಬೋದು, ಹೀಟ್ ಇರುವಂಥದ್ದು, ಅಥವಾ ಕೆಲವರು ಬಾಯ್ಲರ್ ಫಿನಿಷರ್ ಈಗ ನಾವು ಕೂಡ ಯೂಸ್ ಮಾಡ್ತಾಯಿದ್ವಿ ಹಿಂದೆ, ಫ್ಯಾಟ್ ಚೆನ್ನಾಗಿ ಬರಲಿ ಅಂಥೇಳಿ. ಬಟ್ ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಯಾಕೆ ಕಡಿಮೆ ಮಾಡಿದರೆ ಒಳ್ಳೆಯದು ಅಂದ್ಕೊಂಡೆ ಅಂದರೆ, ಈಗ ನಾವು 200 ಗ್ರಾಮ್ ಕೊಡೋ ಜಾಗದಲ್ಲಿ ಒಂದು 100 ಅಥವಾ 110, 120 ಗ್ರಾಮ್ ಕೊಟ್ಟರೆ ಒಂದು ಕುರಿಗೆ ಒಳ್ಳೆಯದು ಅಂದ್ಕೊಳ್ತೀನಿ. ಯಾಕಂದರೆ ಹೀಟ್ ಜಾಸ್ತಿ ಆಗೋ ಕಾರಣಕ್ಕೆ ಅದು ಹೊಟ್ಟೆ ಲೂಸ್ ಆಗಿಬಿಡುತ್ತೆ, ಲೂಸ್ ಮೋಷನ್ನು ಸ್ಟಾರ್ಟ್ ಆಗಿಬಿಡುತ್ತೆ ಕುರಿಗಳಲ್ಲಿ. ಆ ಕಾರಣಕ್ಕೆ ಸ್ವಲ್ಪ ಹೀಟ್ ಇರುವಂಥ ಮೆಕ್ಕೆಜೋಳ ಕಂಟೆಂಟ್ ಜಾಸ್ತಿ ಇರುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ, ಗೋಧಿ ಇರುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು, ತಂಪಾಗಿರೋಕ್ಕೆ. ಆಮೇಲೆ ಇನ್ನೊಂದು ಏನು ಅಂತೇಳಿದ್ರೆ, ಈ ಅಕ್ಕಪಕ್ಕದಲ್ಲಿ ಈ ಥರ ಸಿಮೆಂಟ್ ಗೋಡೆ ಇತ್ತು ಅಂದರೆ ಅವ್ರು ಲಕ್ಕಿ ಪರ್ಸನ್ನು, ಮೈ ಎಷ್ಟೇ ಉಜ್ಜಿದ್ರೂ ಏನೂ ಸೌಂಡ್ ಆಗೋಲ್ಲ. ಹಂಗಾಗಿ ಅದನ್ನು ನಿಮ್ಗೆ ಶೋ ಮಾಡಿದೆ ಅಷ್ಟೇ. ಇನ್ನು ಉಳಿದಂಥ ಕುರಿಗಳು ಇವು ಪಟ್ಲಿ ಮರಿಗಳೇ, ಯಾವ ಹೆಣ್ಗುರಿ ಇಲ್ಲ, ಎಲ್ಲ ಪಟ್ಲಿ ಮರಿಗಳೇ ಚೆನ್ನಾಗಿದ್ದಾವೆ. ಹಾಗಾಗಿ ಇವನ್ನೆಲ್ಲ ಸಣ್ಣ ಪುಟ್ಟವು ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ತುಂಬ ಸೂಕ್ತ. ಫ್ಯಾನ್ ಎಷ್ಟೇ ಮೇಲೆ ನೀವು ಕಟ್ಟಿದರೂ ಕೂಡ ಬಿಸಿ ಗಾಳಿ ಬಂದೇ ಬರುತ್ತೆ. ಇವೆಲ್ಲ ಅಂಶಗಳು ಕುರಿ ಫಾರಮ್ ಮಾಡೋ ಮುಂಚೆ ನಮ್ಗೆ ಐಡಿಯಾ ಇರೋಲ್ಲ, ಮಾಡಿದ ಮೇಲೆ ಒಂದೊಂದೇ ನಮ್ಗೆ ಗೊತ್ತಾಗೋದು. ಇದನ್ನೇ ಹೇಳೋದು ಕಲಿಕೆ ಅಂತ. ಹಾಗಾಗಿ ಇವೆಲ್ಲ ಲರ್ನಿಂಗ್ ಪಾಯಿಂಟ್ ನಮಗೆಲ್ಲ. ಡೋರ್ಗಿರೆಲ್ಲ ಫಿಟ್ನೆಸ್ ಏನೇ ಇರಲಿ, ಬಟ್ ಈ ಥರ ನೋಡಿದರೆ ನಮ್ಗೆ ಕೆಲವೊಂದು ಸತಿ ಮತ್ತೆ ಇದನ್ನು ಇದು ಮಾಡಬೇಕೇನಪ್ಪ ಅನಿಸಿದ್ರೆ ಬೇಜಾರಾಗುತ್ತೆ ನಿಜ. ನಿಮಗೇನು ಅನಿಸುತ್ತೆ ದಯವಿಟ್ಟು ಸಲಹೆ ಕೊಡಿ. ಸಲಹೆಗಳು ನೀವು ಕೊಟ್ಟರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ. ಆಲ್ಮೋಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಸಲಹೆಗಳು ಜಾಸ್ತಿ ನಿಮ್ಮಿಂದನೇ ಬಂದಿದ್ದು. ಎಷ್ಟು ಸಲಹೆ ಬಂದಿರೋ ಅಂತ ಹೇಳಲಾರ್ದು ಅಷ್ಟು ಸಲಹೆಗಳು ಬಂದಿದ್ದಾವೆ. ಅಣ್ಣ ಹೀಗೆ ಮಾಡಿರಿ, ನೀವು ಮೊದಲೇ ಹೇಳಿದರೆ ತಗಡು ಶೀಟ್ ಹಾಕ್ಸ್ಬೇಡ್ರಿ ಪಕ್ಕದಾಗೆ ಅಂತೇಳಿ. ಬಟ್ ಏನು ಮಾಡ್ತೀರಿ, ಆ ಟೈಮಲ್ಲಿ ಅಲ್ಲೇ ಆಗಿ ಹೋಗಿತ್ತು, ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ನೋಡಿ, ಹೊರಗಿನ ವ್ಯೂ ಇದು ನಮ್ಮ ಕುರಿ ಶೆಡ್ಡಿಂದು ಹೊರಗಿನ ವ್ಯೂ ಎಷ್ಟು ಚೆನ್ನಾಗಿದೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ನಮಗೂ ಮರಿಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅನಿಸುತ್ತೆ. ಬಟ್ ಏನು ಮಾಡ್ತೀರಿ, ಬೇರೆ ಕೆಲಸ, ಬೇರೆ ಇರುವಂಥ ವಿಚಾರಕ್ಕೆ ಹೊರಗಡೆ ಜಾಸ್ತಿ ಟೈಮ್ ಸ್ಪೆಂಡು. ನಮ್ಮ ಹಳ್ಳಿ ಅವ್ರು ನೋಡ್ಕೊಳ್ತಾರೆ, ಶೆಡ್ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಮರಿಗಳು. ಹಾಗಾಗಿ ಪ್ರತಿದಿನ ಕುರಿ ಶೆಡ್ದು ವೀಡಿಯೋ ಮಾಡೋಕ್ಕೆ ಕಷ್ಟ ಸಾಧ್ಯ.
ಸಾಧ್ಯ ಆದರೆ ಕಷ್ಟ ಅಂತ. ಯಾಕಂದರೆ ಊರಿಗೆ ಹೋದರೆ ಮಾತ್ರ ನಾನು ಮಾಡಲಿಕ್ಕಾಗುತ್ತೆ, ಇನ್ನು ಉಳಿದ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಔಟ್ಸೈಡ್ ಲುಕ್ ನೋಡಿ ಇದು ಕೇಜಿಂದ ಹೊರಗಡೆ. ಈಗ ಸದ್ಯಕ್ಕೆ ಸೇಲಿಗೆ ಇರೋವಂಥದ್ದು, ಸೇಲ್ ಆಗ್ತಾ ಇರೋವಂಥದ್ದೇ. ನಾವು ತಲೆ ಕೆಡಿಸ್ಕೊಂಡಿಲ್ಲ, ಯಾಕಂದರೆ ಶೆಡ್ ಹತ್ರನೇ ಬಂದು ತುಂಬ ಜನ ಹೋಯ್ತಿರೋವಂಥದ್ದು. ಹಾಗಾಗಿ ನಾನು ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿಲ್ಲ. ನನ್ನದೇ ಇನ್ಸ್ಟಾಗ್ರಾಮ್ ಇದ್ರೂ ಕೂಡ ಯಾಕೆ ಅಪ್ಡೇಟ್ ಮಾಡಿಲ್ಲ ಅಂದರೆ ಅವು ಬಂದು ಮನೆ ಹತ್ರನೇ ಬಂದು ತೆಗೆದುಕೊಂಡು ಹೋಗ್ತಾ ಇರೋವಂಥದ್ದು. ಒಳ್ಳೆ ಈಗ ಮಾಂಸದ ಉದ್ದೇಶಕ್ಕೆ ಇವೆಲ್ಲವೂ ಕೂಡ ಸೇಲ್ ಆಗ್ತವೆ, ಏನಿಲ್ಲ ಅನ್ನಲ್ಲ. ಕೆಲವರು ಸಾಕಲಿಕ್ಕೆ ಅಂತಲೂ ಕೆಲವರು ಒಯ್ತಾ ಇದ್ದಾರೆ. ಸಾಕೋರು ಏನಾದರೂ ಇತ್ತು ಅಂದರೆ 1-2 ಬಂದು ಒಯ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದಹಾಗೆ ನಿಮಗೆ ಇನ್ನೂ ಏನಾದರೂ ನನ್ನ ಜೊತೆ ಏನಾದ್ರು ಕಾಮೆಂಟ್ ಮಾಡಿ ಸಲಹೆಗಳು ಏನಾದರೂ ಕೊಡೋದಿದ್ರೆ ಖಂಡಿತ ನಿಮ್ಮ ಸಲಹೆ ಬೇಕೇ ಬೇಕು. ನಾವು ಇದರಲ್ಲೆಲ್ಲ ಇನ್ನೂ ಪರಿಣಿತರಲ್ರಪ್ಪ. ಕಲಿಕೆ ಅನ್ನೋಂಥದ್ದು ಕಂಟಿನ್ಯೂ ಲರ್ನಿಂಗು. ಹಾಗಾಗಿ ನಾವು ಕಲಿತಾ ಇರ್ತೀವಿ. ನಿಮ್ಮಿಂದನೂ ಕೂಡ ಆಲ್ಮೋಸ್ಟ್ ಒಂದು 90% ನಿಮ್ಮಿಂದಲೂ ಹೆಚ್ಚು ಕಲ್ತಿರೋಂಥದ್ದು. ನಮ್ಮ ಅನುಭವ 10% ಅಷ್ಟೇ. ಅಂದಾಗೆ ಮತ್ತೆ ಇದೇ ಥರ ವೀಡಿಯೋ ಜೊತೆ ನಮ್ಮ ಶೆಡ್ನ ಅಪ್ಡೇಟ್ ಬಗ್ಗೆ ತಿಳಿಸ್ತಾ ಬರ್ತೀನಿ. ಸದ್ಯಕ್ಕೆ ನಿಮಗೆ ಈ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಅನಿವಾರ್ಯ ನಮಗೆ. ಹಾಗಾಗಿ ಸಪೋರ್ಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಫಾಲೋ ಮಾಡ್ತೀರಿ ಅಂದ್ಕೊಂಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ತೀರಿ ಅಂದ್ಕೊಳ್ತೀನಿ. ಧನ್ಯವಾದಗಳು ಸ್ನೇಹಿತರೆ, ತುಂಬ ಧನ್ಯವಾದಗಳು.